ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 23/2/2025. ಪ್ರಾಪ್ತ ಮುರಳಿ ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ 17/2/2004. ಮಧುಬನ. ಶಿವರಾತ್ರಿ ಜನ್ಮೋತ್ಸವದ ವಿಶೇಷ ಸ್ಲೋಗನ್ ಆಗಿದೆ: ಸರ್ವರಿಗೂ ಸಹಯೋಗ ಕೊಡಿ ಹಾಗೂ ಸಹಯೋಗಗಳನ್ನಾಗಿ ಮಾಡಿ, ಸದಾ ಅಖಂಡ ಭಂಡಾರವು ನಡೆಯುತ್ತಿರಲಿ. ಇಂದು ಬಾಪ್ತಾದರವರು ಸ್ವಯಂ ತಮ್ಮ ಜೊತೆ ಮಕ್ಕಳ ವಜ್ರ ಸಮಾನ್ ಜನ್ಮದಿನ ಶಿವ ಜಯಂತಿಯನ್ನು ಆಚರಿಸಲು ಬಂದಿದ್ದಾರೆ. ಇಂದು ಎಲ್ಲ ಮಕ್ಕಳು ತಮ್ಮ ಪಾರಲೌಕಿಕ ಅಲೌಕಿಕ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ. ಅಂದಾಗ ತಂದೆ ನಿಮ್ಮದನ್ನು ಆಚರಿಸಲು ಬಂದಿದ್ದಾರೆ. ತಂದೆ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಾರೆ. ವಾಹ ನನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳೇ, ವಾಹ ತಂದೆಯ ಜೊತೆಗೆ ವಿಶ್ವದ ಅಂಧಕಾರವನ್ನು ಅಳಿಸಲು ಅವತರಿತರಾಗಿದ್ದೀರಿ. ಇಡೀ ಕಲ್ಪದಲ್ಲಿ ಇಂಥ ಜನ್ಮದಿನವು ಯಾರ್ದೂ ಆಗಲು ಸಾಧ್ಯವಿಲ್ಲ. ಯಾವುದನ್ನು ತಾವು ಮಕ್ಕಳು ಪರಮಾತ್ಮನ ತಂದೆಯ ಜೊತೆ ಆಚರಿಸುತ್ತೀರಿ, ಈ ಅಲೌಕಿಕ ಅತಿ ಭಿನ್ನ ಅತಿ ಪ್ರಿಯ ಜನ್ಮದಿನವನ್ನು ಭಕ್ತಾತ್ಮಗಳೂ ಸಹ ಆಚರಿಸುತ್ತಾರೆ. ಆದರೆ ತಾವು ಮಕ್ಕಳು ಮಿಲನ ಮಾಡುತ್ತೀರಿ ಹಾಗೂ ಭಕ್ತಾತ್ಮರು ಕೇವಲ ಮಹಿಮೆ ಮಾಡುತ್ತಾರೆ, ಕೂಗುತ್ತಾರೆ. ಬಾಪ್ತಾದ ಭಕ್ತರ ಮಹಿಮೆ ಹಾಗೂ ಕೂಗನ್ನು ಕೇಳಿ ಅವರಿಗೂ ನಂಬರ್ ವಾರ್ ಭಾವನೆಯ ಫಲವನ್ನು ಕೊಡುತ್ತಾರೆ. ಆದರೆ ಭಕ್ತರು ಹಾಗೂ ಮಕ್ಕಳು ಇವರಿಬ್ಬರಲ್ಲಿ ಮಹಾನ್ ಅಂತರವಿದೆ. ತಾವು ಮಾಡಿರುವ ಶ್ರೇಷ್ಠ ಕರ್ಮ ಶ್ರೇಷ್ಠ ಭಾಗ್ಯದ ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಆಚರಿಸುತ್ತೀರಿ. ಆದ್ದರಿಂದ ಬಾಪ್ತಾದ ಭಕ್ತರ ಭಕ್ತಿಯ ಲೀಲೆಯನ್ನು ನೋಡಿ ಅವರಿಗೂ ಸಹ ಶುಭಾಶಯಗಳನ್ನು ಕೊಡುತ್ತಾರೆ. ಏಕೆಂದರೆ ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಅವರೂ ಸಹ ಈ ದಿನದಂದು ಅವರು ಸ್ವಲ್ಪ ಸಮಯಕ್ಕೆ ಅಲ್ಪ ಕಾಲದ ಆಹಾರ ಪಾನೀಯ ಹಾಗೂ ಶುದ್ಧತೆಗಾಗಿ ವೃತ ಕೈಗೊಳ್ಳುತ್ತಾರೆ. ತಾವು ವೃತವನ್ನು ಕೈಗೊಳ್ಳುತ್ತೀರಿ. ಸಂಪೂರ್ಣ ಪವಿತ್ರತೆ, ಅದರಲ್ಲಿ ಆಹಾರ ವ್ಯವಹಾರ ವಚನ ಕರ್ಮ ಪೂರ್ಣ ಜನ್ಮಕ್ಕಾಗಿ ವೃತ ಕೈಗೊಳ್ಳುತ್ತೀರಿ. ಎಲ್ಲಿಯ ತನಕ ಸಂಗಮದ ಜೀವನವು ನಡೆಸಬೇಕು, ಅಲ್ಲಿಯ ತನಕ ಮನ ವಚನ ಕರ್ಮದಲ್ಲಿ ಪವಿತ್ರ ಆಗಲೇಬೇಕು. ಕೇವಲ ಆಗಬಾರದು, ಆದರೆ ಅನ್ಯರನ್ನು ಮಾಡಬೇಕು. ಅಂದಮೇಲೆ ನೋಡಿ, ಭಕ್ತರ ಬುದ್ಧಿಯೂ ಕಡಿಮೆ ಏನಿಲ್ಲ. ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ತಾವೆಲ್ಲರೂ ಎಲ್ಲ ವ್ಯರ್ಥವನ್ನು ಸಮರ್ಪಣೆ ಮಾಡಿ ಸಮರ್ಥರಾಗಿದ್ದೀರಿ. ಅಂದರೆ ತಮ್ಮ ಅಪವಿತ್ರತೆ ಜೀವನವನ್ನು ಸಮರ್ಪಣೆ ಮಾಡಿದ್ದೀರಿ. ತಮ್ಮ ಸಮರ್ಪಣತೆಯ ನೆನಪಾಗಿ ಅವರು ಬಲಿ ಕೊಡುತ್ತಾರೆ. ಆದರೆ ಸ್ವಯಂ ಬಲಿ ಕೊಡುವುದಿಲ್ಲ, ಕುರಿಯನ್ನು ಬಲಿ ಕೊಡುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಕುರಿಯನ್ನು ಏಕೆ ಬಲಿ ಕೊಡುತ್ತಾರೆ? ಇದರ ಕಾಪಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕುರಿ ಏನು ಮಾಡುತ್ತದೆ? ಮ್ಯಾ 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 ಅಂದರೆ ನಾನು ಎನ್ನುತ್ತದೆ ಅಲ್ಲವೇ? ಹಾಗೂ ನೀವು ಏನು ಸಮರ್ಪಣೆ ಮಾಡಿದ್ದೀರಿ? ಮೈ 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 ಅಂದರೆ ನಾನು ನಾನು ನಾನು. ದೇಹ ಬಾಣದ ನನ್ನತನ, ಏಕೆಂದರೆ ಈ ನನ್ನತನದಲ್ಲಿಯೇ ದೇಹಾಭಿಮಾನ ಬರುತ್ತದೆ. ಈ ದೇಹಾಭಿಮಾನವು ಎಲ್ಲ ವಿಕಾರಗಳ ಬೀಜವಾಗಿದೆ. ಬಾಪ್ತಾದರವರು ಮೊದಲು ಹೇಳಿದ್ದರು, ಸರ್ವ ಸಮರ್ಪಿತರಾಗುವುದರಲ್ಲಿ ಈ ದೇಹ ಬಾಣವು ಬರುತ್ತದೆ. ಸಾಧಾರಣ ನನ್ನತನವೇ ಅಡ್ಡ ಬರುತ್ತದೆ. ಸಾಧಾರಣ ನನ್ನತನ ನಾನು ದೇಹನಾಗಿದ್ದೇನೆ, ಅಥವಾ ದೇಹದ ಸಂಬಂಧ ನನ್ನತನ, ದೇಹದ ಪದಾರ್ಥಗಳ ಸಮರ್ಪಣೆ, ಇದಂತೂ ಸಹಜವಾಗಿದೆ. ಇದನ್ನು ಸಮರ್ಪಣೆ ಮಾಡಿದ್ದಿರಲ್ಲವೇ? ಅಥವಾ ಇನ್ನೂ ಆಗಿಲ್ಲವೇ? ಎಷ್ಟು ಮುಂದುವರಿಯುತ್ತೀರೋ ಅಷ್ಟು ನನ್ನತನವು ಸಹ ಸೂಕ್ಷ್ಮ ಆಗುತ್ತಾ ಹೋಗುತ್ತದೆ. ದೊಡ್ಡ ಗಾತ್ರದ ನನ್ನತನವು ಸಮಾಪ್ತಿಯಾಗುವುದು ಸಹಜವಾಗಿದೆ. ಆದರೆ ಸೂಕ್ಷ್ಮತನದ ನನ್ನತನ ಯಾವುದು? ಪರಮಾತ್ಮ ಜನ್ಮಸಿದ್ಧ ಅಧಿಕಾರದ ಮೂಲ ವಿಶೇಷತೆಗಳು ಪ್ರಾಪ್ತಿಯಾಗುತ್ತವೆ. ಬುದ್ಧಿಯ ವರದಾನ, ಜ್ಞಾನ ಸ್ವರೂಪರಾಗುವ ವರದಾನ, ಸೇವೆಯ ವರದಾನ ಹಾಗೂ ವಿಶೇಷತೆಗಳು ಅಥವಾ ಪ್ರಭುವಿನ ಕೊಡುಗೆ ಎಂದಾದರೂ ಹೇಳಿ. ಒಂದು ವೇಳೆ ಅದರ ನನ್ನತನವು ಬಂದರೆ ಇದಕ್ಕೆ ಸೂಕ್ಷ್ಮವಾದ ನನ್ನತನ ಎನ್ನಲಾಗುತ್ತದೆ. ನಾನು ಏನು ಮಾಡುತ್ತೇನೆಯೋ ಏನು ಹೇಳುತ್ತೇನೆಯೋ ಅದೇ ಸರಿ, ಅದೇ ಆಗಬೇಕು.
ಈ ರಾಯಲ್ ನನ್ನತನವು ಹಾರುವ ಕಲೆಯಲ್ಲಿ ಹೋಗಲು ಹೊರೆಯಾಗುತ್ತದೆ. ತಂದೆ ತಿಳಿಸುತ್ತಾರೆ, ಈ ನನ್ನತನವು ಸಹ ಸಮರ್ಪಣೆ. ಪ್ರಭುವಿನ ಕೊಡುಗೆಯಲ್ಲಿ ನನ್ನತನವು ಇರುವುದಿಲ್ಲ. ನಾನು ನನ್ನದು ಏನೂ ಇರುವುದಿಲ್ಲ. ಪ್ರಭುವಿನ ಕೊಡುಗೆ, ಪ್ರಭುವಿನ ವರದಾನ, ಪ್ರಭುವಿನ ವಿಶೇಷತೆಯಾಗಿದೆ. ಅಂದ ಮೇಲೆ ತಮ್ಮೆಲ್ಲರ ಸಮರ್ಪಣತೆ ಎಷ್ಟು ಸೂಕ್ಷ್ಮವಾಗಿದೆ, ಅದನ್ನು ಪರಿಶೀಲಿಸಿಕೊಂಡಿದ್ದೀರಾ? ಸಾಧಾರಣ ನನ್ನತನ ಹಾಗೂ ರಾಯಲ್ ನನ್ನತನದ ಇವೆರಡರ ಸಮರ್ಪಣೆ ಮಾಡಿದ್ದೀರಾ ಅಥವಾ ಮಾಡುತ್ತಿದ್ದೀರಾ? ಮಾಡಲೇಬೇಕಾಗುತ್ತದೆ. ತಾವೆಲ್ಲರೂ ಪರಸ್ಪರದಲ್ಲಿ ನಗುತ್ತಾ ಹೇಳುತ್ತಿರಲಿವೆ, ಸಾಯಲೇಬೇಕಾಗುತ್ತದೆ ಎಂದು. ಆದರೆ ಈ ಸಾಯುವುದು ಅಂದರೆ ಭಗವಂತನ ಮಡಿಲಿನಲ್ಲಿ ಜೀವಿಸುವುದು. ಈ ರೀತಿ ಸಾಯುವುದಲ್ಲ, 21 ಜನ್ಮ ದೇವಾತ್ಮಗಳ ಮಡಿಲಿನಲ್ಲಿ ಜನಿಸುವುದಾಗಿದೆ. ಆದ್ದರಿಂದ ಖುಷಿಯಿಂದ ಸಮರ್ಪಿತರಾಗುತ್ತಿರಲಿವೆ. ಚೀರಾಡುತ್ತಾ ಆಗುವುದಿಲ್ಲ ತಾನೇ? ಇಲ್ಲ. ಭಕ್ತಿಯಲ್ಲಿಯೂ ಸಹ ಚೀರಾಡಿಕೊಂಡು ಬಲಿಯಾದರೆ ಅದು ಬಲಿ ಎಂದು ಸ್ವೀಕರಿಸಲಾಗುವುದಿಲ್ಲ. ಯಾರು ಕ್ಷಣಿಕದ ನಾನು ಹಾಗೂ ನನ್ನದರಲ್ಲಿ ಖುಷಿಯಿಂದ ಸಮರ್ಪಿತರಾಗುತ್ತಾರೆ, ಅವರು ಜನ್ಮ ಜನ್ಮದ ಆಸ್ತಿಗೆ ಅಧಿಕಾರಿಯಾಗುತ್ತಾರೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಬೇಕು. ವ್ಯರ್ಥ ಸಂಕಲ್ಪ, ವ್ಯರ್ಥ ವಚನ, ವ್ಯರ್ಥ ನಡವಳಿಕೆಯ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಖುಷಿಯಿಂದ ಪರಿವರ್ತನೆ ಮಾಡಿಕೊಳ್ಳುತ್ತೀರೋ ಅಥವಾ ಬೇಸರದಿಂದಲೋ? ಪ್ರೀತಿಯಲ್ಲಿ ಪರಿವರ್ತನೆ ಆಗುತ್ತೀರೋ ಅಥವಾ ಶ್ರಮದಿಂದ ಪರಿವರ್ತನೆ ಆಗುತ್ತೀರೋ? ಯಾವಾಗ ತಾವು ಎಲ್ಲಾ ಮಕ್ಕಳು ಜನ್ಮ ಪಡೆಯುತ್ತಿದ್ದಂತೆಯೇ ತಮ್ಮ ಜೀವನದ ಕರ್ತವ್ಯ ಇದನ್ನೇ ಮಾಡಿಕೊಂಡಿದ್ದೀರಿ? ವಿಶ್ವ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕರು. ಇದು ತಾವೆಲ್ಲ ಬ್ರಾಹ್ಮಣರ ಜನ್ಮದ ಕರ್ತವ್ಯವಲ್ಲವೇ? ಅದು ಪಕ್ಕಾ ಆಗಿದ್ದರೆ ಕೈ ಅಲುಗಾಡಿಸಿ ಬಾವುಟ ಆಡಿಸಿದ್ದೀರಾ? ಬಹಳ ಒಳ್ಳೆಯದು. ಇಂದು ಧ್ವಜಗಳ ದಿನವಾಗಿದೆಯಲ್ಲವೇ? ಬಹಳ ಒಳ್ಳೆಯದು. ಆದರೆ ಹಾಗೇ ಧ್ವಜವನ್ನು ಆಡಿಸಬಾರದು. ಈ ರೀತಿ ಧ್ವಜವನ್ನು ಆಡಿಸುವುದು ಬಹಳ ಸಹಜವಾಗಿದೆ. ಮನಸ್ಸನ್ನು ಆಡಿಸಬೇಕು, ಮನಸ್ಸನ್ನು ಪರಿವರ್ತನೆ ಮಾಡಬೇಕು. ಧೈರ್ಯಶಾಲಿಗಳು ತಾನೇ? ಧೈರ್ಯವಿದೆಯೇ? ಬಹಳ ಧೈರ್ಯವಿದೆಯೇ? ಒಳ್ಳೆಯದು. ಬಾಪ್ತಾದ ಒಂದು ಖುಷಿಯ ಸಮಾಚಾರದ ಮಾತನ್ನು ನೋಡಿದರು. ಅದು ಯಾವುದು ತಿಳಿದುಕೊಂಡಿದ್ದೀರಿ? ಬಾಪ್ತಾದರವರು ಈ ವರ್ಷಕ್ಕಾಗಿ ವಿಶೇಷ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಈ ವರ್ಷ ಒಂದು ವೇಳೆ ಸ್ವಲ್ಪ ಧೈರ್ಯವಿಟ್ಟುಕೊಂಡರೂ ಯಾವುದೇ ಕಾರ್ಯದಲ್ಲಿ, ಅದು ಭಲೆ ಸ್ವಪರಿವರ್ತನೆಯ ಕಾರ್ಯದಲ್ಲಿ ಅಥವಾ ವಿಶ್ವ ಸೇವೆಯಲ್ಲಿ, ಒಂದು ವೇಳೆ ಧೈರ್ಯದಿಂದ ಮಾಡಿದ್ದೇ ಆದರೆ ಹೆಚ್ಚು ಸಂಯೋಗ ಸಿಗುವ ವರದಾನ ಸಿಕ್ಕಿದೆ. ಅಂದ ಮೇಲೆ ಬಾಪ್ತಾದರವರು ಖುಷಿಯ ಯಾವ ಸಮಾಚಾರ ಅಥವಾ ದೃಶ್ಯ ಏನು ನೋಡಿದರು? ಈ ಬಾರಿ ಶಿವಜಯಂತಿಯ ಸೇವೆಯಲ್ಲಿ 4 ಕಡೆಯ ಬಹಳ ಚೆನ್ನಾಗಿ ಧೈರ್ಯ ಹಾಗೂ ಉಮಂಗ ಉತ್ಸಾಹದಿಂದ ಮುಂದುವರಿಯುತ್ತಿದ್ದಾರೆ. ಭಲೆ, ಚಪ್ಪಾಳೆ ಹೊಡೆಯಿರಿ. ಸದಾ ಈ ರೀತಿ ಚಪ್ಪಾಳೆ ಹೊಡೆಯುತ್ತೀರೋ ಅಥವಾ ಶಿವರಾತ್ರಿಯಲ್ಲೋ ಸದಾ ಹೊಡೆಯುತ್ತಿರಬೇಕು. ಒಳ್ಳೆಯದು. 4 ಕಡೆಯಿಂದ ಮಧುಬನಕ್ಕೆ ಸಮಾಚಾರ ಬರುತ್ತಾರೆ. 4 ಕಡೆಯಿಂದ ಮಧುಬನಕ್ಕೆ ಸಮಾಚಾರ ಬರೆಯುತ್ತಾರೆ ಹಾಗೂ ಬಾಪ್ತಾದರವರು ವತನದಲ್ಲೇ ನೋಡುತ್ತಾರೆ. ಉಮಂಗ ಬಹಳ ಚೆನ್ನಾಗಿ ಹಾಗೂ ಯೋಜನೆಯೂ ಸಹ ಬಹಳ ಚೆನ್ನಾಗಿ ಮಾಡಿದ್ದೀರಿ. ಆದರೆ ಸೇವೆಯಲ್ಲಿ ಉಮಂಗ ಹಾಗೂ ಉತ್ಸಾಹ ವಿಶ್ವದ ಆತ್ಮಗಳಲ್ಲಿ ಉಮಂಗ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ನೋಡಿ, ನಿಮಿತ್ತ ದಾದಿಯವರು ಚಮತ್ಕಾರ ಮಾಡಿದರಲ್ಲವೇ? ಫಲಿತಾಂಶ ಚೆನ್ನಾಗಿದೆ. ಆದ್ದರಿಂದ ಬಾಪ್ತಾದ ಈಗ ಒಂದೊಂದು ಸೇವಾ ಕೇಂದ್ರದ ಹೆಸರನ್ನು ಹೇಳುವುದಿಲ್ಲ, ಆದರೆ ವಿಶೇಷವಾಗಿ ಎಲ್ಲಾ ಕಡೆ ಸೇವೆಯ ಫಲಿತಾಂಶದ ಪ್ರತಿಯೊಬ್ಬ ಸೇವಾದಾರಿ ಮಗುವಿನ ವಿಶೇಷತೆ ಹಾಗೂ ಹೆಸರನ್ನು ತೆಗೆದುಕೊಂಡು ಬಾಪ್ತಾದ ಪದಮಾಪದಂ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಮಕ್ಕಳು ತಮ್ಮ ತಮ್ಮ ಸ್ಥಾನವನ್ನು ಕೊಡುತ್ತಾ ಖುಷಿಯಾಗುತ್ತಿದ್ದೀರಿ. ವಿದೇಶದಲ್ಲಿಯೂ ಸಹ ಖುಷಿಯಾಗುತ್ತಿದ್ದಾರೆ. ಏಕೆಂದರೆ ತಾವೆಲ್ಲರೂ ವಿಶ್ವದ ಆತ್ಮಗಳಿಗೆ ಇಷ್ಟ ದೇವಿ ಹಾಗೂ ಇಷ್ಟ ದೇವತೆಗಳಲ್ಲವೇ? ಬಾಪ್ತಾದ ಯಾವಾಗ ಮಕ್ಕಳ ಸಭೆಯನ್ನು ನೋಡುತ್ತಾರೆಯೋ ಆಗ 3 ರೂಪದಿಂದ ನೋಡುತ್ತಾರೆ. ವರ್ತಮಾನ್ ಸ್ವರಾಜ್ಯ ಅಧಿಕಾರಿ, ಈಗಲೂ ರಾಜ್ಯರಾಗಿದ್ದೀರಿ. ಲೌಕಿಕದಲ್ಲಿಯೂ ಸಹ ತಂದೆ ಮಕ್ಕಳಿಗೆ ನನ್ನ ರಾಜ ಮಗು ಎಂದು ಹೇಳುತ್ತಾರೆ. ಭಲೆ ಬಡವರೇ ಆಗಿರಲಿ, ಆದರೂ ಸಹ ರಾಜ ಮಗು ಎಂದು ಹೇಳುತ್ತಾರೆ. ಆದರೆ ತಂದೆ ವರ್ತಮಾನ ಸಂಗಮದಲ್ಲಿ
ಪ್ರತಿಯೊಂದು ಮಗುವನ್ನು ಸ್ವರಾಜ್ಯಾಧಿಕಾರಿ ರಾಜ ಮಗು ಎಂದು ನೋಡುತ್ತಾರೆ. ರಾಜರಲ್ಲವೇ ಸ್ವರಾಜ್ಯಾಧಿಕಾರಿ. ವರ್ತಮಾನ ಸಮಯದಲ್ಲಿ ಸ್ವರಾಜ್ಯಾಧಿಕಾರಿ, ಭವಿಷ್ಯದಲ್ಲಿ ವಿಶ್ವರಾಜ್ಯಾಧಿಕಾರಿ ಹಾಗೂ ದ್ವಾಪರದಿಂದ ಕಲಿಯುಗದ ತನಕ ಪೂಜಾ ಪೂಜೆಗೆ ಅಧಿಕಾರಿ. ಈ ಮೂರು ರೂಪಗಳಲ್ಲಿ ಪ್ರತಿಯೊಂದು ಮಗುವನ್ನು ಬಾಪ್ತಾದರವರು ನೋಡುತ್ತಿದ್ದಾರೆ. ಸಾಧಾರಣವಾಗಿ ನೋಡುತ್ತಿಲ್ಲ, ತಾವು ಹೇಗೆ ಇರಬಹುದು. ಆದರೆ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯಾಧಿಕಾರಿ ಮಗು ಎಂದು ನೋಡುತ್ತೇವೆ. ರಾಜಯೋಗಿಗಳಲ್ಲವೇ? ಯಾರಾದರೂ ಇಲ್ಲಿ ಪ್ರಜಾಯೋಗಿಗಳಿದ್ದೀರೇನು? ಪ್ರಜಾಯೋಗಿಗಳಿದ್ದಾರೆಯೇ? ಇಲ್ಲ, ಎಲ್ಲರೂ ರಾಜಯೋಗಿಗಳು. ರಾಜಯೋಗಿಗಳೆಂದರೆ ರಾಜ. ಅಂತಹ ಸ್ವರಾಜ್ಯಾಧಿಕಾರಿ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಸ್ವಯಂ ತಂದೆ ಬಂದಿದ್ದಾರೆ ನೋಡಿ. ತಾವು ಡಬಲ್ ವಿದೇಶದಿಂದ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ. ಡಬಲ್ ವಿದೇಶಿಗಳು ಕೈ ಎತ್ತಿ. ಎಲ್ಲದಕ್ಕಿಂತ ದೂರ ದೇಶ ಯಾವುದು? ಅಮೇರಿಕಾ. ಅಥವಾ ಅದಕ್ಕಿಂತಲೂ ದೂರವಿದೆಯೋ? ಹಾಗೂ ಬಾಪ್ತಾದಕ್ಕಿಂತಲೂ ದೂರವಿದೆಯೋ? ಹಾಗೂ ಬಾಪ್ತಾದ ಎಲ್ಲಿಂದ ಬಂದಿದ್ದಾರೆ? ಬಾಪ್ತಾದ ಪರಂಧಾಮ್ನಿಂದ ಬಂದಿದ್ದಾರೆ. ಅಂದ ಮೇಲೆ ಮಕ್ಕಳ ಜೊತೆ ಪ್ರೀತಿ ಇದೆಯಲ್ಲವೇ? ಜನ್ಮದಿನ ಎಷ್ಟು ಶ್ರೇಷ್ಠವಾಗಿದೆ. ಇದಕ್ಕೆ ಭಗವಂತನೂ ಸಹ ಬರಬೇಕಾಗುತ್ತದೆ. ಇದನ್ನು ಜನ್ಮದಿನದ ಒಂದು ಬ್ಯಾನರ್ ಎಲ್ಲಾ ಭಾಷೆಗಳಲ್ಲಿ ಮಾಡಿರುವುದನ್ನು ತೋರಿಸುತ್ತಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಭಾಷೆಗಳಲ್ಲಿ ಬರೆದಿದ್ದಾರೆ. ಬಾಪ್ತಾದ ಎಲ್ಲಾ ದೇಶದ ಎಲ್ಲಾ ಭಾಷೆಯವರ ಮಕ್ಕಳಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ನೋಡಿ. ತಂದೆಯ ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ತಂದೆ ಏನಾಗಿದ್ದಾರೆ? ಬಿಂದುವಿನ ಜಯಂತಿ ಅವತರಣೆಯನ್ನು ಆಚರಿಸುತ್ತಿದ್ದಾರೆ. ಎಲ್ಲರಿಗಿಂತ ವಜ್ರ ಸಮನಾಗಿರುವ ಜಯಂತಿ ಯಾರ್ದು? ಬಿಂದುವಿನ ಜಯಂತಿ. ಅಂದಮೇಲೆ ಬಿಂದುವಿಗೆ ಎಷ್ಟು ಮಹಿಮೆ ಇದೆ. ಆದ್ದರಿಂದಲೇ ಬಾಪ್ತಾದರವರು 3 ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ ಎಂದು ಹೇಳುತ್ತಿರುತ್ತಾರೆ. 8ರ ಸಂಖ್ಯೆ 7ರ ಸಂಖ್ಯೆಯನ್ನು ಬರೆಯುವುದು ಕಷ್ಟವಾಗುತ್ತದೆ. ಆದರೆ ಬಿಂದುವನ್ನಿಡುವುದು ಎಷ್ಟು ಸಹಜವಾಗಿದೆ. 3 ಬಿಂದುಗಳನ್ನು ಸದಾ ನೆನಪಿಟ್ಟುಕೊಳ್ಳಿ. 3ನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಿರಲ್ಲವೇ? ತಾವು ಬಿಂದು, ತಂದೆಯು ಬಿಂದು, ಬಿಂದುವಿನ ಮಕ್ಕಳು ಬಿಂದು ಆಗಿದ್ದೀರಿ. ತಾವು ಬಿಂದು, ತಂದೆಯು ಬಿಂದು, ಬಿಂದುವಿನ ಮಕ್ಕಳು ಬಿಂದು ಆಗಿದ್ದೀರಿ. ಕರ್ಮದಲ್ಲಿ ಬಂದಾಗ ಈ ಸೃಷ್ಟಿಯ ಮೇಲೆ ಕರ್ಮವನ್ನು ಮಾಡಲು ಬಂದಿದ್ದೀರಿ. ಇದು ಸೃಷ್ಟಿಯ ನಾಟಕವಾಗಿದೆ. ಈ ನಾಟಕದ ಯಾವುದೆಲ್ಲ ಕರ್ಮವನ್ನು ಮಾಡಿದಿರೋ ಅದು ಕಳೆದು ಹೋಯಿತು. ಅದಕ್ಕೆ ಪೂರ್ಣ ವಿರಾಮವನ್ನು ಹಾಕಿ. ಅಂದ ಮೇಲೆ ಈ ಪೂರ್ಣ ವಿರಾಮವು ಏನಾಗಿದೆ? ಬಿಂದು. ಆದ್ದರಿಂದ 3 ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ. ಪೂರ್ಣ ಚಮತ್ಕಾರವನ್ನು ನೋಡಿ. ವರ್ತಮಾನದ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಮಹತ್ವವು ಯಾವುದಕ್ಕೆ? ಹಣಕ್ಕೆ ಮಹತ್ವವಿದೆಯಲ್ಲವೇ? ತಂದೆ ತಾಯಿಯು ಏನೂ ಇಲ್ಲ, ಹಣವೇ ಸರ್ವಸ್ವವಾಗಿದೆ. ಅದರಲ್ಲಿ ನೋಡಿ, ಒಂದು ವೇಳೆ ಒಂದರ ಮುಂದೆ ಒಂದು ಬಿಂದು ಹಾಕಿದರೆ ಏನಾಗುತ್ತದೆ? 10 ಆಗುತ್ತದೆ ಅಲ್ಲವೇ? ಇನ್ನೊಂದು ಬಿಂದು ಹಾಕಿದರೆ 100 ಆಗುತ್ತದೆ. 3 ಬಿಂದು ಹಾಕಿದರೆ 1000 ಆಗುತ್ತದೆ. ಅಂದ ಮೇಲೆ ಬಿಂದುವಿನ ಚಮತ್ಕಾರ ಅಲ್ಲವೇ? ಹಣದಲ್ಲಿಯೂ ಸಹ ಬಿಂದುವಿನ ಚಮತ್ಕಾರ ಹಾಗೂ ಶ್ರೇಷ್ಠ ಆತ್ಮ ಆಗುವುದರಲ್ಲಿ ಬಿಂದುವಿನ ಚಮತ್ಕಾರವಿದೆ. ಮತ್ತು ಮಾಡಿಸುವಂಥವರು ಬಿಂದು ಆಗಿದ್ದಾರೆ. ಎಲ್ಲಾ ಕಡೆಯೂ ಯಾವುದರ ಮಹತ್ವ ಇತ್ತು? ಬಿಂದುವಿನದು ಅಷ್ಟೇ. ಬಿಂದುವನ್ನು ನೆನಪಿಟ್ಟುಕೊಳ್ಳಿ. ವಿಸ್ತಾರದಲ್ಲಿ ಹೋಗಬೇಡಿ. ಬಿಂದುವನ್ನು ನೆನಪು ಮಾಡಿಕೊಳ್ಳಬಹುದು. ಬಿಂದು ಆಗಿ ಬಿಂದುವನ್ನು ನೆನಪು ಮಾಡಿ ಹಾಗೂ ಬಿಂದು ಹಾಕಿ ಅಷ್ಟೇ. ಅದೇ ಪುರುಷಾರ್ಥ ಕಷ್ಟವೇನು ಅಥವಾ ಸುಲಭವೇ? ಯಾರು ಸುಲಭ ಎಂದು ತಿಳಿಯುತ್ತೀರೋ ಅವರು ಕೈ ಎತ್ತಿ. ಸಹಜವೇ? ಬಿಂದು ಹಾಕಬೇಕಾಗುತ್ತದೆ. ಯಾವುದಾದರೂ ಸಮಸ್ಯೆ ಬಂದಾಗ ಬಿಂದು ಹಾಕುತ್ತೀರೋ ಅಥವಾ ಪ್ರಶ್ನಾರ್ಥಕ ಚಿಹ್ನೆಯೋ? ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬಾರದು, ಬಿಂದು ಹಾಕಬೇಕು. ಬಿಂದು ಹಾಕಲು ಬರುತ್ತದೆ. ಎಲ್ಲರೂ ಬುದ್ಧಿವಂತರು. ಬಾಪ್ತಾದರವರು ವಿಶೇಷವಾಗಿ ಸೇವೆಗಳ ಉಮ್ಮಂಗ ಉತ್ಸಾಹದ ಶುಭಾಶಯಗಳನ್ನಂತೂ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಿ, ಮುಂದೆಯೂ ಮಾಡುತ್ತೀರಿ. ಆದರೆ ಮುಂದಕ್ಕೆ ಪ್ರತಿ ಸಮಯ, ಪ್ರತಿನಿತ್ಯ, ಪ್ರತಿ ದಿನ ತಾವು ವಿಶ್ವ ಸೇವಾಧಾರಿಯಾಗಿದ್ದೇನೆ. ತಮಗೆ ನೆನಪಿದೆಯೇ ಬ್ರಹ್ಮ ತಂದೆ ಏನೆಂದು ಸಹಿ ಮಾಡುತ್ತಿದ್ದರು? ವಿಶ್ವ ಸೇವಾಧಾರಿಯಾಗಿದ್ದೀರಿ. ಅಂದ ಮೇಲೆ ಕೇವಲ ಶಿವರಾತ್ರಿ ಸೇವೆಯಿಂದ ವಿಶ್ವದ ಸೇವೆ ಸಮಾಪ್ತಿಯಾಗುವುದಿಲ್ಲ. ಗುರಿ ಇಟ್ಟುಕೊಳ್ಳಿ.
ನಾನು ವಿಶ್ವ ಸೇವಾದಾರಿಯಾಗಿದ್ದೇನೆ. ವಿಶ್ವ ಸೇವಾದ ವಿಶ್ವದ ಸೇವೆಯು ಪ್ರತಿ ಶ್ವಾಸದಲ್ಲಿ ಪ್ರತಿ ಸೆಕೆಂಡ್ನಲ್ಲಿ ಮಾಡಬೇಕು. ಯಾರೇ ಬರಲಿ, ಯಾರ ಜೊತೆಯಲ್ಲೇ ಸಂಪರ್ಕವಿರಲಿ, ಅವರಿಗೆ ದಾತಾರಾಗಿ ಏನಾದರೂ ಕೊಡಲೇಬೇಕು. ಖಾಲಿ ಕೈಯಿಂದ ಯಾರೂ ಹೋಗಬಾರ್ದು. ಅಖಂಡ ಭಂಡಾರವು ತೆರೆದಿರಲಿ. ಕಡಿಮೆ ಪಕ್ಷ ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವನೆ ಹಾಗೂ ಶುಭ ಕಾಮನೆಯನ್ನು ಅವಶ್ಯವಾಗಿ ಕೊಡಿ. ಶುಭ ಭಾವದಿಂದ ನೋಡಿ, ಕೇಳಿ, ಸಂಬಂಧದಲ್ಲಿ ಬನ್ನಿ ಮತ್ತು ಶುಭ ಭಾವನೆಯಿಂದ ಆ ಆತ್ಮಕ್ಕೆ ಸಹಯೋಗವನ್ನು ಕೊಡಿ. ಈಗ ಸರ್ವ ಆತ್ಮಗಳಿಗೆ ತಮ್ಮ ಸಹಯೋಗದ ಅವಶ್ಯಕತೆ ಬಹಳ ಇದೆ. ಸಹಯೋಗವನ್ನು ನೀಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ. ಯಾವುದಾದರೂ ಒಂದು ಸಹಯೋಗ, ಬಲೆ ಮನಸ್ಸಿನ ಅಥವಾ ವಚನದಿಂದ ಯಾವುದಾದ್ರೂ ಸಹಯೋಗ ಕೊಡಿ. ಬಲೆ ಸಂಬಂಧ ಸಂಪರ್ಕದಿಂದ ಸಹಯೋಗ ಕೊಡಿ. ಈ ಶಿವರಾತ್ರಿಯ ಜನ್ಮದಿನೋತ್ಸವ ವಿಶೇಷ ಸ್ಲೋಗನ್ನ ನೆನಪಿಟ್ಟುಕೊಳ್ಳಿ. ಸಹಯೋಗ ಕೊಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ. ಕಡಿಮೆ ಪಕ್ಷ ಯಾರೇ ಬಂದರೂ ಅವರ ಸಂಪರ್ಕದಲ್ಲಿರಬಹುದು, ಸಂಬಂಧದಲ್ಲಿರಬಹುದು. ಯಾರಾದರೂ ಸಂಬಂಧದಲ್ಲಿ ಬಂದರೆ ಬರುತ್ತಾರೆ. ಯಾರಾದರೂ ಸಂಬಂಧದಲ್ಲಿ ಬಂದೇ ಬರುತ್ತಾರೆ. ಅವರಿಗೆ ಬೇರೆ ಏನೂ ಖಾತ್ರಿ ಮಾಡಬೇಡಿ. ಆದರೆ ಪ್ರತಿಯೊಬ್ಬರಿಗೆ ದಿಲ್ ಖುಷ್ ಮಿಠಾಯಿಯನ್ನು ಖಂಡಿತ ತಿನ್ನಿಸಿ. ಇಲ್ಲಿ ಭಂಡಾರದಲ್ಲಿ ಏನಾಗುತ್ತದೆಯೋ ಅದೆಲ್ಲ ಮನಸ್ಸನ್ನು ಖುಷಿಪಡಿಸಿ. ಮನಸ್ಸನ್ನು ಖುಷಿಪಡಿಸುವುದು ಎಂದರೆ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸುವಿರಾ? ಅದರಲ್ಲಿ ಯಾವುದೇ ಕಷ್ಟವಿಲ್ಲ, ಸಮಯ ಕೊಡಬೇಕಾಗಿಲ್ಲ, ಶ್ರಮವಿಲ್ಲ. ಶುಭ ಭಾವನೆಯಿಂದ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸಿ. ತಮಗೂ ಖುಷಿ ಹಾಗೂ ಅವರಿಗೂ ಖುಷಿ. ಇನ್ನೇನು ಬೇಕು? ಖುಷಿಯಾಗಿರುತ್ತೀರಿ, ಮತ್ತೆ ಖುಷಿಯನ್ನು ಕೊಡುತ್ತೀರಿ ಎಂದು ತಮ್ಮ ಚೇರೆ ಹೆಚ್ಚಾಗಿ ಗಂಭೀರವಾಗಿರಬಾರ್ದು. ಹೆಚ್ಚು ಗಂಭೀರವೂ ಸಹ ಚೆನ್ನಾಗಿರುವುದಿಲ್ಲ. ಮುಗುಳ್ನಗೆ ಅಂತೂ ಇರಬೇಕಲ್ಲವೇ? ಗಂಭೀರವಾಗಿರುವುದು ಒಳ್ಳೆಯದೇ, ಆದರೆ ಹೆಚ್ಚು ಗಂಭೀರವಾಗಿರುತ್ತದೆ ಅಲ್ಲವೇ? ಅವರು ಇಲ್ಲವೇನು ಎನ್ನುವ ರೀತಿಯಲ್ಲಿ ಇರುತ್ತಾರೆ, ನೋಡುತ್ತಲೂ ಇರುತ್ತಾರೆ. ಆದರೆ ಎಲ್ಲಿಯೋ ಇದ್ದಂತೆ ಇರುತ್ತಾರೆ. ಮಾತನಾಡಲು ಇರುತ್ತಾರೆ, ಆದರೆ ಎಲ್ಲೋ ಇದ್ದಂತೆ ಮಾತನಾಡುತ್ತಾರೆ. ಅಂತ ಚೇರೆಯು ಚೆನ್ನಾಗಿಲ್ಲ. ಆದರೆ ಸದಾ ಮುಗುಳ್ನಗುತ್ತಿರಬೇಕು. ಚೇರೆ ಗಂಭೀರವಾಗಿರಬಾರ್ದು. ಏನು ಮಾಡುವುದು, ಹೇಗೆ ಮಾಡುವುದು ಎಂದಾಗ ಗಂಭೀರವಾಗಿ ಬಿಡುತ್ತೀರಿ. ಬಹಳ ಕಷ್ಟವಿದ್ದರೆ, ಬಹಳ ಕೆಲಸವಿದ್ದರೆ ಗಂಭೀರವಾಗಿ ಬಿಡುತ್ತೀರಿ. ಆದರೆ ಎಷ್ಟು ಹೆಚ್ಚು ಕೆಲಸವೋ ಅಷ್ಟೇ ಮುಗುಳ್ನಗೆ ಇರಬೇಕು. ಮುಗುಳ್ನಗುತ್ತಿರಲು ಬರುತ್ತಿದೆ ಅಲ್ವೇ? ಬರ್ತದೆ. ತಮ್ಮ ಜಡಚಿತ್ರವನ್ನು ನೋಡಿ ಎಂದಾದರೂ ಆ ರೀತಿ ಗಂಭೀರವಾಗಿ ತೋರಿಸುತ್ತಾರೇನು? ಒಂದು ವೇಳೆ ಗಂಭೀರವಾಗಿ ತೋರಿಸಿದರೆ ಕಲಾವಿದನು ಸರಿ ಇಲ್ಲವೆಂದು ಹೇಳುತ್ತಾರೆ. ಒಂದು ವೇಳೆ ತಾವು ಸಹ ಗಂಭೀರವಾಗಿದ್ದರೆ ಇವರಿಗೆ ಬದುಕುವ ಕಲೆಯು ಬರುವುದಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ಏನು ಮಾಡುತ್ತೀರಿ? ಶಿಕ್ಷಕಿಯರು ಏನು ಮಾಡುತ್ತೀರಿ? ಒಳ್ಳೆಯದು. ಬಹಳ ಶಿಕ್ಷಕಿಯರು ಇದ್ದಾರೆ. ಶುಭಾಶಯಗಳು, ಸೇವೆಯ ಶುಭಾಶಯಗಳು. 1 ಸೆಕೆಂಡ್ನಲ್ಲಿ ತಮ್ಮ ಪೂರ್ವಜ ಹಾಗೂ ಪೂಜ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಬಹುದೇ? ಅದೇ ದೇವಿ ಹಾಗೂ ದೇವತೆಗಳ ಸ್ವರೂಪದ ಸ್ಮೃತಿಯಲ್ಲಿ ತಮ್ಮನ್ನು ನೋಡಿಕೊಳ್ಳಲು ಆಗುತ್ತದೆ. ಯಾವುದೇ ದೇವಿ ಅಥವಾ ದೇವತೆ ನಾನು ಪೂರ್ವಜ ಆಗಿದ್ದೇನೆ, ಸಂಗಮಯುಗದಲ್ಲಿ ಪೂರ್ವಜ ಹಾಗೂ ದ್ವಾಪಾರದಿಂದ ಪೂಜ್ಯನಾಗಿದ್ದೇನೆ, ಸತ್ಯಯುಗ ತ್ರೇತಾಯುಗದಲ್ಲಿ ರಾಜ್ಯಾಧಿಕಾರಿ ಅಂದ ಮೇಲೆ 1 ಸೆಕೆಂಡ್ನಲ್ಲಿ ಬೇರೆಲ್ಲ ಸಂಕಲ್ಪಗಳು ಸಮಾಪ್ತಿ ಮಾಡಿ ತಮ್ಮ ಪೂರ್ವಜ ಹಾಗೂ ಪೂಜ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಒಳ್ಳೆಯದು. 4 ಕಡೆಯ ಅಲೌಕಿಕ ದಿವ್ಯ ಅವತರಣೆಯ ಮಕ್ಕಳಿಗೆ ತಂದೆಯ ಜನ್ಮದಿನ ಹಾಗೂ ಮಕ್ಕಳ ಜನ್ಮದಿನದ ಆಶೀರ್ವಾದಗಳು ಹಾಗೂ ನೆನಪು, ಪ್ರೀತಿ, ಮನ, ದೇವ ತಂದೆಯ ಮನಸ್ಸಿನಲ್ಲಿ ಬಲಭುಜ ಸೇವಾದಾರಿ ಮಕ್ಕಳು ಸದಾ ಸಮಾವೇಶವಾಗಿದ್ದಾರೆ. ಅಂದ ಮೇಲೆ ಅಂತಹ ಹೃದಯ ಸಿಂಹಾಸನಾಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ ಸದಾ ಬಿಂದುವಿನ ಮಹತ್ವವನ್ನು ತಿಳಿದುಕೊಳ್ಳುವಂತಹ ಶ್ರೇಷ್ಠ ಬಿಂದು ಸ್ವರೂಪ ಮಕ್ಕಳಿಗೆ ಸದಾ ತಮ್ಮ ಸಮಾನದಲ್ಲಿ ಸ್ಥಿತರಾಗಿ ಸರ್ವರಿಗೆ ಆತ್ಮೀಯ ಸಮ್ಮಾನವನ್ನು ಕೊಡುವಂತಹ ಸಮಾನಧಾರಿ ಆತ್ಮಗಳಿಗೆ ಸದಾ ದಾತನ ಮಕ್ಕಳು ಮಾಸ್ಟರ್ ದಾತರಾಗಿ ಪ್ರತಿಯೊಬ್ಬರಿಗೂ ತಮ್ಮ ಅಖಂಡ ಭಂಡಾರದಿಂದ ಏನಾದರೂ ಕೊಡುವಂತ ಮಾಸ್ಟರ್ ದಾತ ಮಕ್ಕಳಿಗೆ ಬಾಪ್ತಾದರವರು ಬಹಳ ಬಹಳ ಪದ್ಮಗುಣ ಕೋಹಿನೂರ್ ವಜ್ರಕ್ಕಿಂತಲೂ ಹೆಚ್ಚು ಪ್ರಭುವಿನ ಕಲ್ಯಾಣಿ ಕಣ್ಮಣಿ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ.
ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा शुक्रिया ವಹ ಬಾಬಾ ವಹ. ವರದಾನ: ಎಲ್ಲಾ ಶಕ್ತಿರೂಪಿ ಭುಜಗಳನ್ನು ಆದೇಶಾನುಸಾರ ನಡೆಸುವಂತ ಮಾಸ್ಟರ್ ರಚಯಿತ ಭವ. ವಿವರಣೆ: ಕರ್ಮ ಪ್ರಾರಂಭ ಮಾಡುವ ಮೊದಲು ಎಂಥ ಕರ್ಮ ಅಂತ ಶಕ್ತಿಯನ್ನು ಆಹ್ವಾನ ಮಾಡಿ ಮಾಲೀಕರಾಗಿ ಆದೇಶ ಮಾಡಿ, ಏಕೆಂದರೆ ಈ ಸರ್ವಶಕ್ತಿಗಳು ತಮ್ಮ ಭುಜಗಳ ಸಮಾನವಿದೆ. ತಮ್ಮ ಭುಜಗಳು ತಮ್ಮ ಆದೇಶದ ವಿನ ಏನು ಮಾಡುವುದಿಲ್ಲ. ಸಹನಾಶಕ್ತಿಗೆ ಆದೇಶ ಮಾಡಿ, ಸಹನಾಶಕ್ತಿ ಈ ಕಾರ್ಯ ಸಫಲ ಮಾಡು ಎಂದು ಆಮೇಲೆ ನೋಡಿ ಸಫಲತೆ ಆಗೇ ತಿರುತ್ತದೆ. ಆದರೆ ನೀವು ಆದೇಶ ನೀಡುವ ಬದಲು ಭಯ ಬೀಳುವಿರಿ, ಮಾಡಲು ಸಾಧ್ಯವೋ ಇಲ್ಲವೋ ಎಂದು. ಈ ಪ್ರಕಾರದ ಭಯ ಇದ್ದಲ್ಲಿ ಆದೇಶ ನಡೆಯುವುದಿಲ್ಲ. ಆದ್ದರಿಂದ ಮಾಸ್ಟರ್ ರಚಯಿತ ಆಗಿ ಎಲ್ಲ ಶಕ್ತಿಗಳ ಆದೇಶದ ಪ್ರಮಾಣ ನಡೆಸಲು ನಿರ್ಭಯರಾಗಿ. ಸ್ಲೋಗನ್: ಆಶ್ರಯದಾತ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಎಲ್ಲರಿಗೂ ಸುಖ ಶಾಂತಿ ಅನುಭೂತಿ ಮಾಡಿಸಿ. ಅವ್ಯಕ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಹೇಗೆ ಯಾವುದೇ ಸಂಶೋಧನೆ ಮಾಡುವುದಕ್ಕೆ ಏಕಾಂತದಲ್ಲಿರುತ್ತಾರೆ ಅಂದಾಗ ಇಲ್ಲಿಯೇ ಏಕಾಂತ ಅರ್ಥಾತ್ ಒಬ್ಬನ ಅಂತ್ಯದಲ್ಲಿ ಮುಳುಗುವುದು. ಹೊರಗಡೆ ಆಕರ್ಷಣೆಗಳಿಂದ ಏಕಾಂತ ಆಗಬೇಕಾಗಿದೆ. ಈ ರೀತಿಯಲ್ಲಿ ಕೇವಲ ರೂಮಿನಲ್ಲಿ ಕುಳಿತುಕೊಳ್ಳುವ ಏಕಾಂತ ಬೇಕು. ಆದರೆ ಮನಸ್ಸು ಏಕಾಂತದಲ್ಲಿರುತ್ತದೆ. ಮನಸ್ಸಿನ ಏಕಾಗ್ರತೆ ಅರ್ಥಾತ್ ಒಬ್ಬರ ನೆನಪಿನಲ್ಲಿರುವುದು, ಏಕಾಗ್ರವಾಗಿರುವುದು ಇದೇ ಏಕಾಂತವಾಗಿದೆ. ಓಂ ಶಾಂತಿ.